ಹಾಯ್ ನಮಸ್ಕಾರ. ಒಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೈಲ್ ಬೇಟಿಂಗ್ ಫಿನಿಶನ್ನು ನಾವು ನೋಡ್ಬೋದು ಅಂತ ಈ ಒಂದು ಮ್ಯಾಚ್ ನೋಡಿದಾಗ ಗೊತ್ತಾಯಿತು. ಅದು ಇಂಡಿಯಾ ವರ್ಸಸ್ ಶ್ರೀಲಂಕಾ 3-day ವಾರ್ಮ್ ಅಪ್ ಮ್ಯಾಚ್. ಮೊಹಮ್ಮದ್ ಸಿರಾಜ್ ಇಡೀ ಟಾಕ್ ಆಫ್ ದ ಟೌನ್ ಅಥವಾ ಕ್ರಿಕೆಟ್ ಲೋಕದ ವೈರಲ್ ವಿಚಾರ ಆದರು. ಈ ಒಂದು ಇನ್ನಿಂಗ್ಸ್ ಮೂಲಕ ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್ ಬರುತ್ತೆ, ಮ್ಯಾಚ್ ಫಿನಿಶ್ ಮಾಡಿದ್ರು. ನಾನು ಮೊಹಮ್ಮದ್ ಸಿರಾಜ್ ವಿಚಾರಕ್ಕೆ ಬರೋಕ್ಕೆ ಮುಂಚೆ ಈ ಓವರ್ ಆಲ್ ಒಂದು ಮ್ಯಾಚ್ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ಗ್ಲಿಮ್ಸನ್ನು ಕೊಟ್ಬಿಡ್ತೀನಿ. ಫಸ್ಟಿಗೆ ಅವ್ರು ಬ್ಯಾಟಿಂಗ್ ಮಾಡ್ತಾರೆ 363ಕ್ಕೆ 8. ಫಸ್ಟ್ ಡೇ ಅವ್ರು ಆಡಿದಂಥ ರೀತಿ ನೋಡಿದ್ರೆ ಏನು ನಮ್ಮ ಬೌಲರ್ಗಳು ಶ್ರೀಲಂಕಾದಲ್ಲಿ ಹೋಗಿ ಏನು ಮಾಡ್ತಾರೆ, ಈ ರೀತಿ ಹೊಡ್ಸ್ಕೋತಿದ್ದಾರೆ ಅಂತ ಅನಿಸ್ತು. ಬಟ್ ಆಮೇಲೆ ಕಮ್ ಬ್ಯಾಕ್ ಮಾಡಿದ್ರು. ಬೌಲಿಂಗ್ ಫಸ್ಟ್ ಇನ್ನಿಂಗ್ಸಲ್ಲಿ ವಾಸ್ ಓಕೆ. ಸಿರಾಜಿ ವಿಕೆಟ್ ಇಲ್ಲ, ಪ್ರಸಿದ್ಧಿಗೆ ವಿಕೆಟ್ ಇಲ್ಲ, ರವೀಂದ್ರ ಜಡೇಜಾ 2 ವಿಕೆಟ್ ಗಳಿಸಿದ್ದು ಬಿಟ್ಟರೆ ಗುರ್ನೂರ್ ಬಾರಿಗೆ 1 ವಿಕೆಟ್, ಕುಲ್ದೀಪ್ ಯಾದವ್ ಹಾಗೆ ಮಾನವ್ ಸುತಾರ್ 2 ವಿಕೆಟ್ ಗಳಿಸಿದ್ರು. ಸಾರಾಂಶ್ ಜೈನ್ ಫಸ್ಟ್ ಟೈಮ್ ಕಾಣಿಸಿದ್ದವರು ಈ ಒಂದು ಲೆವೆಲಲ್ಲಿ, ಬಟ್ ಅಲ್ಲಿ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ. ಸೊ ಅವರು 363 ಫಾರ್ 8 ಆಗಿ ಡಿಕ್ಲೇರ್ ಕೊಡ್ತಾರೆ. ಆಮೇಲೆ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದ 2 ಹುಡುಗರು, KL ರಾಹುಲ್ ಒಂದು ಕಡೆ ಕ್ಯಾಪ್ಟನ್, ಯಾಕಂದರೆ ಶುಭ್ಮನ್ ಗಿಲ್ ಇಂಜುರಿ ಆಗಿದ್ರು, ದೇವದತ್ ಪಡಿಕ್ಕಲ್ ಇಬ್ಬರು ಕೂಡ ಬ್ಯೂಟಿಫುಲ್ ಆಗಿ ಆಡಿದ್ರು. ದೇವದತ್ ಪಡಿಕ್ಕಲ್ 103 ಆಗಿ ರಿಟೈರ್ಡ್ ಹರ್ಟ್ ಆಗಿ ಹೋಗ್ತಾರೆ. ಒಂದು ಬ್ಯೂಟಿಫುಲ್ ಇನ್ನಿಂಗ್ಸ್ ಅದು. ಹಾಗೆ KL ರಾಹುಲ್ 40ಕ್ಕೆ ಔಟ್ ಆಗ್ತಾರೆ, ಜೈಸ್ವಾಲ್ ಡಕ್ಔಟ್ ಆದರು. ಅದಾದಮೇಲೆ ರವೀಂದ್ರ ಜಡೇಜಾ ಏನು ಕಮ್ ಬ್ಯಾಕ್ ಮಾಡಿದ್ರು ಈ ಸೀರೀಸಲ್ಲಿ, 63 ರನ್ ಗಳಿಸ್ತಾರೆ. ಎಕ್ಸ್ಪೀರಿಯನ್ಸ್ ಬ್ಯಾಟಿಂಗಲ್ಲಿ ಕಾಣಿಸ್ತು. ಶ್ರೀಲಂಕಾದಲ್ಲಿ ಹಿಂದೆ ಕೂಡ ಅವರು ಆಡಿದ್ದಾರೆ. ಅದಾದಮೇಲೆ ರಿಷಬ್ ಪಂತ್, ಧ್ರುವ್ ಜುರೇಲ್ ಇಬ್ಬರು ಕೂಡ ಬಂದ ಪುಟ್ಟ ಹೋದ ಪುಟ್ಟ ಅಂತ 1 ರನ್ ಗಳಿಸಿ ಹೋದರು. ಮಾನವ್ ಸುತಾರ್ ಬ್ಯೂಟಿಫುಲ್ ಆಗಿ ಆಡಿದ್ರು 41. ಜಡೇಜಾ ಅವರ ಒಂದು ಜೆರಾಕ್ಸ್ ಕಾಪಿ ಥರ ಅವರ ಬ್ಯಾಟಿಂಗ್ ಸ್ಟೈಲ್ ಇದೆ. ಹಾಗೆ ಸಾರಾಂಶ್ ಜೈನ್ 22. ಗುರ್ನೂರ್ ಬ್ರಾರ್ ಫಸ್ಟ್ ಇನ್ನಿಂಗ್ಸಲ್ಲಿ ಸೂಪರ್ ಆಗಿ ಆಡಿದ್ರು. 4 ಸಿಕ್ಸ್ ಬಂತು, 18 ಬಾಲಿಗೆ 36 ರನ್. ಸೊ ನಮ್ಗೆ ಇದೊಂದು ಬೆಸ್ಟ್ ಪಾಸಿಟಿವ್ ಈ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ. ಗುರ್ನೂರ್ ಬ್ರಾರ್ ಅವರ ಬ್ಯಾಟಿಂಗ್, ಅವ್ರಿಗೆ ಎಬಿಲಿಟಿ ಇದೆ ಕೊನೆಯದಾಗಿ ಬಿಗ್ ಶಾಟ್ಸನ್ನು ಹೊಡೆಯೋದಕ್ಕೆ ಅಂತ ಅವರು ಪ್ರೂವ್ ಮಾಡಿದ್ರು. ಸೊ ಅದಾದಮೇಲೆ ಮತ್ತೆ ಅವ್ರು ಬ್ಯಾಟಿಂಗ್ ಮಾಡ್ತಾರೆ, 200ಕ್ಕೆ 6 ಡಿಕ್ಲೇರ್ ಕೊಡ್ತಾರೆ. ಸೊ ಅದರಲ್ಲಿ ಬೌಲಿಂಗ್ ಮತ್ತೊಮ್ಮೆ ಗುರ್ನೂರ್ ಬಾರ್ 2, ಜಡೇಜಾಗೆ 2 ವಿಕೆಟ್, ಪ್ರಸಿದ್ಧ ಹಾಗೆ ಸಿರಾಜ್ 1 ವಿಕೆಟ್ ಗಳಿಸ್ತಾರೆ. ಮತ್ತೆ ಸಾರಾಂಶ್ ಜೈನಿ ವಿಕೆಟ್ ಇಲ್ಲ, ಮಾನವ್ ಸುತಾರಿ ವಿಕೆಟ್ ಇಲ್ಲ, ನಬಿ ಟ್ರೈ ಮಾಡಿದ್ರು, ಅವ್ರಿಗೂ ಕೂಡ ವಿಕೆಟ್ ಸಿಗಲಿಲ್ಲ. ಆಮೇಲೆ ನಿಜವಾದಂಥ ಟ್ವಿಸ್ಟ್ ಶುರುವಾಗಿದ್ದು, ಏನು ಟ್ವಿಸ್ಟ್ ಏನಿದೆ ಅದು ಲಾಸ್ಟ್ ಇನ್ನಿಂಗ್ಸಲ್ಲಿ 206. ನಾವು 215 ಹೊಡಿಬೇಕಾಗಿತ್ತು, 14 ಹೊಡಿಬೇಕಾಗಿತ್ತು 45 ಓವರಲ್ಲಿ. ಸೊ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಶಸ್ವಿ ಜೈಸ್ವಾಲ್ 61 ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ. ಶುಭ್ಮನ್ ಗಿಲ್ ಇಂಜುರಿ ಇತ್ತು, ಫಸ್ಟ್ ಇನ್ನಿಂಗ್ಸ್ ಆಡಿರಲಿಲ್ಲ, ಮತ್ತೆ ಬರ್ತಾರೆ 44 ರನ್ ಗಳಿಸ್ತಾರೆ ಅವರು. ರಿಷಬ್ ಪಂತ್ 28, ಧ್ರುವ್ ಜುರೇಲ್ ಮತ್ತೆ ಫೇಲ್ 17, ಜಡೇಜಾ 22, ಮಾನವ್ ಸುತಾರ್ 4, ಹಾಗೆ ಗುರ್ನೂರ್ ಬ್ರಾರ್ ಒಂದಷ್ಟು ಜನ 2, ಸಾರಾಂಶ್ ಜೈನ್ 2. ಆದರೆ ಕೊನೆಯದಾಗಿ 3 ಓವರ್ಗೆ 33 ರನ್ ಬೇಗ ಆಗಿರುತ್ತೆ. ಆಗ ಮಾನವ್ ಸುತಾರ್ ರಿಟೈರ್ಡ್ ಹರ್ಟ್ ಆಗಿ ಹೋದರು. ಆಗ ನಮ್ಮ ವಿವಿಯನ್, ಸಿರಾಜ್, ರಿಚರ್ಡ್ಸ್ ಅವರ ಎಂಟ್ರಿ ಆಗುತ್ತೆ. ಏನು ಸಿರಾಜ್ ಏನಾದರೂ ಮುಗಿಸ್ತಾರ ಅಥವಾ ಸುಮ್ಮನೆ ಪ್ರಾಕ್ಟೀಸ್ ಮಾಡಿ ಹೋಗ್ತಾರೆ, ಹೇಗೂ ರಿಸಲ್ಟ್ ಏನು ದೊಡ್ಡ ಮ್ಯಾಟ್ರ್ ಅಲ್ವಲ್ಲ ಅಂತ. ಬಟ್ ಇಲ್ಲ, ನಾನು ಮ್ಯಾಚನ್ನು ಗೆಲ್ಲಿಸ್ತೀನಿ ಅಂತ ಒಂದು ಇನ್ನಿಂಗ್ಸ್ ಆಡಿದ್ರು. ಆಲ್ಮೋಸ್ಟ್ 181ಕ್ಕೆ 4 ಇತ್ತು 42 ಓವರ್ ಆದಮೇಲೆ. 43ನೇ ಓವರ್ನಲ್ಲಿ ಅಷ್ಟೇನು ರನ್ ಬರಲ್ಲ, 1-2 ರನ್ ಬರುತ್ತೆ. ಸೊ ಆಗಲೂ ಕೂಡ ಏನು ಇವ್ರು ವಿನ್ನಿಗೆಲ್ಲ ಟ್ರೈ ಮಾಡಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಯಾವಾಗ 44ನೇ ಓವರ್ ಶುರು ಆಯಿತು, ಫಸ್ಟ್ 4 ಬಾಲಲ್ಲಿ ರನ್ನೇ ಇಲ್ಲ. ಸೊ ಸಿರಾಜ್ ಫುಲ್ ಡ್ರಾಗೆ ಅಥವಾ ಸುಮ್ಮನೆ ಪ್ರಾಕ್ಟೀಸಿಗೆ ಟ್ರೈ ಮಾಡ್ತಿದ್ದಾರೆ ಅಂತಂದಾಗ 5ನೇ ಬಾಲಲ್ಲಿ ಒಂದು 6 ಬರುತ್ತೆ ದಿನುಷಾ ಅವರ ಬಾಲಲ್ಲಿ. ಆಗ ಒಂದು ಹೋಪ್ ಹುಟ್ಟುತ್ತೆ, ಎಲ್ಲೋ ಸಿರಾಜ್ ವಿನ್ನಿ ಟ್ರೈ ಮಾಡ್ಬೋದು ಅಂತ. ಸೊ ಅದಾದಮೇಲೆ ಲಾಸ್ಟ್ ಓವರ್ನಲ್ಲಿ ಕೆಶಾರ ನುವಾಂತ ಅವರ ಓವರ್, ಅದರಲ್ಲಿ ಫಸ್ಟ್ 3 ಬಾಲಿಗೆ 3 ಸಿಕ್ಸ್ ಬರುತ್ತೆ. ಲಾಸ್ಟ್ ಓವರ್ 18 ರನ್ ಬೇಕಾಗಿತ್ತು. 3 ಬಾಲ್ ಇರೋ ಹಾಗೆ ಸಿರಾಜ್ ಮ್ಯಾಚನ್ನು ಖತಮ್ ಮಾಡ್ತಾರೆ. ಸೊ ಆಮೇಲೆ 3 ಬಾಲ್ ಇತ್ತು, ಅದನ್ನು ಪ್ರಾಕ್ಟೀಸ್ ಅಲ್ವಾ ಅಂತ ಅದನ್ನು ಹಾಕ್ತಾರೆ, ಅದರಲ್ಲೂ ಒಂದು ಬೌಂಡ್ರಿ ಬರುತ್ತೆ. ಸೊ ಓವರಾಲ್ ಮೊಹಮ್ಮದ್ ಸಿರಾಜ್ ಅವರ ಸ್ಕೋರ್ ಎಷ್ಟು ಅಂತ ನೀವು ಕೇಳಿದ್ರೆ, ಕೇವಲ 15 ಬಾಲಲ್ಲಿ 32 ರನ್, 1 ಬೌಂಡ್ರಿ, 4 ಸಿಕ್ಸರ್. ಸೊ ಪ್ರಾಕ್ಟೀಸ್ ಮ್ಯಾಚ್ ಕೂಡ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಾಡಬಹುದು, ರಿಸಲ್ಟನ್ನು ತರಬಹುದು ಅಂತ ಸಿರಾಜ್ ಅವರು ಒಂದು ಎಂಟರ್ಟೈನಿಂಗ್ ಇನ್ನಿಂಗ್ಸನ್ನು ಕೊಟ್ಟರು. ಸೊ ಈ ಮೂಲಕ ನಮಗೂ ಒಂದೊಂದು ಅಡ್ವಾಂಟೇಜ್. ಗುರ್ನೂರ್ ಬ್ರಾರ್, ಸಿರಾಜ್ ಇಬ್ಬರು ಕೂಡ ಒಂದಷ್ಟು ಬಿಗ್ ಶಾಟ್ಸ್ಗಳನ್ನು ಈ ಸೀರೀಸಲ್ಲಿ ಹಾಗೆ ಟೆಸ್ಟ್ ಸ್ಕ್ವಾಡಲ್ಲಿ ಕೊಡ್ತಾರೆ ಅಂತ. ಸೊ ನೀವು ಈ ಪ್ರಾಕ್ಟೀಸ್ ಮ್ಯಾಚ್ ನೋಡಿದ್ರೆ, ನನಗೆ ಅಲ್ಲಲ್ಲಿ ನೋಡಿದ್ದೀನಿ, ನಾನು ಕಂಪ್ಲೀಟಾಗಿ ಇನ್ ಸ್ಟ್ರೆಚ್ ನೋಡಿಲ್ಲ, ಬಟ್ ಸಿರಾಜ್ ಅವರ ಹೈಲೈಟ್ಸ್ ಅಂತೂ ನೋಡಿದೆ, ಸಖತ್ತಾಗಿತ್ತು. ಸೊ ನಿಮಗೆ ಹೇಗನ್ನಿಸ್ತು ಈ ಮ್ಯಾಚ್, ಕಮೆಂಟ್ ಮಾಡಿ. ನಮಸ್ಕಾರ.